ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್‌ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ FF4 ಎಕ್ಸಾಮ್‌ಗೆ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 4ಕ್ಕೆ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವೆಶ್ಚನ್ ಪೇಪರು ನಿಮ್ಮ ಒಂದು FF4 ಎಕ್ಸಾಮ್‌ಗೆ ತುಂಬಾನೇ ಇಂಪಾರ್ಟೆಂಟು. ಯಾಕಂದ್ರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಇದೇ ರೀತಿ ಪ್ಯಾಟರ್ನು ನಿಮ್ಮ ಒಂದು FF4 ಎಕ್ಸಾಮ್‌ನಲ್ಲಿ ಇರ್ತದೆ. ಜೊತೆಗೆ ಕೆಲವೊಂದು ಕ್ವೆಶ್ಚನ್‌ಗಳು ರಿಪೀಟ್ ಆಗ್ಬೋದು. ರಿಪೀಟ್ ಆಗುತ್ತೆ ಅನ್ನೋದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ತುಂಬಾನೇ ಹೆಲ್ಪ್ಫುಲ್ ಆಗ್ತದೆ ನಿಮ್ಮ FF4 ಎಕ್ಸಾಮ್‌ಗೆ. ತಪ್ಪದೆ ನೋಡ್ಕೊಳ್ಳಿ. ಓಕೆ, ಖಂಡಿತ ನೋಡ್ಕೊಳ್ಳಿ. ಕಂಪ್ಲೀಟ್ ವಿತ್ ಆನ್ಸರ್ ಕೊಡ್ತೀನಿ. ಸೊ ತುಂಬಾನೇ ಯೂಸ್ ಆಗ್ತದೆ, ನೋಡ್ಕೊಳ್ಳಿ ತಪ್ಪದೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಬೇಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ಇದೇ ರೀತಿ FF4 ಎಕ್ಸಾಮ್‌ಗೆ ಎಲ್ಲ ವಿಷಯದ್ದು ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ ಇದ್ದ ಚಾನಲ್ ಆಗ್ತೀವಿ. ಜೊತೆಗೆ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್‌ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಕ್ವೆಶ್ಚನ್ ಪೇಪರ್ಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲ ಕೂಡ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ 9ನೇ ತರಗತಿ ಎಕ್ಸಾಮ್ ಮುಗಿಯೋರಿಗೆ ಹೆಲ್ಪ್ಫುಲ್ ಆಗ್ತದೆ. ನೀವು ಮಾಡ್ಕೊಂಡ್ರೆ ಮಾತ್ರ ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡಿ. ಮಾಡ್ತಿರಲ್ಲ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಇದು ಪ್ರಶ್ನೆ ಪತ್ರಿಕೆ. ಜಸ್ಟ್ ಕ್ವೆಶ್ಚನ್ ಬೇಕು ನೋಡ್ಕೊಳ್ಳಿ. ನಾನು ನಿಮಗೆ ವಿತ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ಸೊ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 4 ಮಾದರಿ ಉತ್ತರಗಳು. ಒಟ್ಟು ಅಂಕಗಳು 20. ವಿಷಯ ವಿಜ್ಞಾನ ತರಗತಿ 9ನೇ ತರಗತಿ. ಸಮಯ 40 ನಿಮಿಷ ಇರ್ತದೆ. ಮೊದಲಾಗಿ ನಿಮಗೆ 3 ಮಲ್ಟಿಪಲ್ ಕ್ವೆಶ್ಚನ್ಗಳು ಇರ್ತವೆ. ಫಸ್ಟ್ ಮೇಲೆ ನಿಮಗೆ 3 ಮಲ್ಟಿಪಲ್ ಕ್ವೆಶ್ಚನ್ ಇರ್ತವೆ. ನೋಡ್ತಾ ಹೋಗೋಣ. ಪ್ರಶ್ನೆ 1, ಅಲ್ಫಾ ಕಣಗಳ ಚದುರುವಿಕೆ ಪ್ರಯೋಗದಲ್ಲಿ ಅಲ್ಫಾ ಕಣಗಳನ್ನು ಈ ಲೋಹದ ಹಾಳೆಯ ಮೇಲೆ ಬೀಳುವಂತೆ ಮಾಡಲಾಯಿತು. ಯಾವುದದು? ಸರಿಯಾದ ಉತ್ತರ ನೋಡಿ. ಸೊ ಈ ಒಂದು ಆನ್ಸರ್ ಕಮೆಂಟ್ ಮಾಡಿ. ಓಕೆ, ಚಿನ್ನ ಆಗ್ತದ, ಬೇಳೆ ಆಗ್ತದ, ತಾಮ್ರ ಆಗ್ತದ, ಡಿ ಕಬ್ಬಿಣ ಆಗ್ತದ? ಈ ಒಂದು ಆನ್ಸರ್ ನೀವು ಕಮೆಂಟ್ ಮಾಡಿ. ಜಸ್ಟ್ ನಂಬರ್ ಕಮೆಂಟ್ ಮಾಡಿ. ಕ್ವಶನ್ 1 ಅಂತ ಕಮೆಂಟ್ ಮಾಡಿ. ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಆಗ್ತದ? ಕಮೆಂಟ್ ಮಾಡಿ. ಸೊ ನಿಮಗೆ ಬಿಟ್ಟಿದ್ದೀನಿ ಒಂದು ಆನ್ಸರು, ಕಮೆಂಟ್ ಮಾಡಿ ನೋಡೋಣ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅಂತ. ಸರಿಯಾಗಿ ತಪ್ಪಲೆ ಕಮೆಂಟ್ ಹಾಕಿ. ಕ್ವಶನ್ 2, ಮಾನವನಲ್ಲಿ ಶ್ರವಣ ಶಬ್ದದ ಕೇಳುವಿಕೆಯ ವ್ಯಾಪ್ತಿ. ಯಾವುದಾಗ್ತದೆ? ಬಿ ನೋಡಿ. ಬಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ 3, ಕೆಲಸ ಅಥವಾ ಶಕ್ತಿಯ ಏಕಮಾನ ಆಗ್ತದೆ. ವ್ಯಾಟು, ನ್ಯೂಟನ್ನು, ಓಮು, ಜೌಲ್ ಅನ್ನೋದು ಕೆಲಸ ಅಥವಾ ಶಕ್ತಿಯ ಏಕಮಾನ ಆಗ್ತದೆ. ಜೌಲ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು ಸೆಕೆಂಡ್ ಮೇನು ಬರ್ತದೆ. ಎರಡನೇ ಮೇನು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಈ ಬಂದ್ಬಿಟ್ಟು 1 ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 2 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. 4ನೇ ಪ್ರಶ್ನೆ, ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿಸಬೇಕಾದ 2 ನಿಬಂಧನೆಗಳನ್ನು ತಿಳಿಸಿ. ನೋಡಿ, ಕಾಯದ ಮೇಲೆ ಬಲ ಪ್ರಯೋಗವಾಗಬೇಕು. ಕಾಯು ಸ್ಥಾನವನ್ನು ಬದಲಾಯಿಸಿರಬೇಕು. ಕಾಯು ಸ್ಥಾನವನ್ನು ಬದಲಾಯಿಸಿರಬೇಕು. ನಂತರ 5ನೇ ಪ್ರಶ್ನೆ, ಒಂದು ಪರಮಾಣುವಿನ ಕೆ ಮತ್ತು ಎಲ್ ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರ್ಬೋದು? ಉತ್ತರ ನೋಡಿ, 10 ಆಗ್ತವೆ. 10 ಸರಿಯಾದ ಉತ್ತರ. ಇನ್ನು ಥರ್ಡ್ ಮೇನ್ ಬರ್ತದೆ. ಥರ್ಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇವುಂಟು 2 ಅಂಕ ಪ್ರಶ್ನೆಗಳು. ಟೋಟಲಾಗಿ 4 ಇರ್ತವೆ. ಟೋಟಲ್ 8 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. 6ನೇ ಪ್ರಶ್ನೆ ನೋಡಿ, ಚಲನಶಕ್ತಿ ಎಂದರೇನು? ಚಲನಶಕ್ತಿಯನ್ನು ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಚಲನಶಕ್ತಿ ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಉತ್ತರ ನೋಡಿ, ಚಲನೆಯಿಂದ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಎನ್ನುವರು. ಚಲನಶಕ್ತಿಯನ್ನು ನಿರೂಪಿಸುವ ಉಕ್ತಿ. ಸೊ ಇದೇ ನೋಡ್ಕೊಳ್ಳಿ, ಇದೇ ಆನ್ಸರು. ಸೊ ಬರೋದನಿಗೆ 2 ಮಾರ್ಕ್ಸ್ ಇರ್ತದೆ. EK = 1/2 mv² ಬರ್ತದೆ. ಇದೇ ಚಲನಶಕ್ತಿ ನಿರೂಪಿಸುವ ಉಕ್ತಿ. ಇದು ಉಕ್ತಿ ಅಂತ ಕರೀತಾರೆ. 7ನೇ ಪ್ರಶ್ನೆ, ಪ್ರಚಂಡ ಶಕ್ತಿ ಎಂದರೇನು? ಪ್ರಚಂಡ ಶಕ್ತಿಯನ್ನು ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಇಂಪಾರ್ಟೆಂಟು. ಪ್ರಚಂಡ ಶಕ್ತಿ ಎಂದರೇನು? ಪ್ರಚಂಡ ಶಕ್ತಿ ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಇದು ಕೂಡ 2 ಮಾರ್ಕ್ಸ್ ಕೇಳ್ತಾರೆ. ಇಂಪಾರ್ಟೆಂಟು, ನೋಡ್ಕೊಳ್ಳಿ. ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯು ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚಂಡ ಶಕ್ತಿ ಎನ್ನುವರು. ಪ್ರಚಂಡ ಶಕ್ತಿಯನ್ನು ನಿರೂಪಿಸುವ ಉಕ್ತಿ EP = mgh ಆಗ್ತದೆ. ಇದೇ ರೀತಿ ಬರಬೇಕು ನೀವು. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ, ನೀಲ ತರಂಗ ಮತ್ತು ಅಡ್ಡ ತರಂಗಗಳ ನಡುವಿನ ವ್ಯತ್ಯಾಸ ತಿಳಿಸಿ. ನೀಲ ತರಂಗ ವ್ಯತ್ಯಾಸ. ನೀಲ ತರಂಗ ಅಂತ ಬಂದಾಗ ಮಾಧ್ಯಮದ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರವಾಗಿರುತ್ತದೆ. ಅಡ್ಡ ತರಂಗ ಮಾಧ್ಯಮದ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಲಂಬವಾಗಿರುತ್ತದೆ. ಸೊ ಇಷ್ಟು ವ್ಯತ್ಯಾಸ. ಇದು ಒಂದೇ ಕೊಟ್ಟಿದ್ದೇನೆ. ಇನ್ನೊಂದು ನೋಡ್ಕೊಳ್ಳಿ. ಟೋಟಲ್ 2 ಇರಬೇಕು. ನಂತರ ಸಮಸ್ಥಾನಿಗಳು ಎಂದರೇನು? ಹೈಡ್ರೋಜನ್ ಸಮಸ್ಥಾನಿಗಳು ಹೆಸರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಒಂದೇ ರೀತಿಯ ಪರಮಾಣು ಸಂಖ್ಯೆ ಹೊಂದಿರುವ ಬೇರೆ ಬೇರೆ ರೀತಿಯ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳನ್ನು ಸಮಸ್ಥಾನಿಗಳು ಎನ್ನುವರು. ಯಾವೆಲ್ಲ ಆಗ್ಬೋದು?
ಹೈಡ್ರೋಜನ್ ಸಂಸ್ಥಾನಿಗಳು ಪ್ರೋಟಿಯಂ ಮತ್ತು ಡ್ಯೂಟೇರಿಯಂ ಟ್ರೀಶಿಯಂ. ಟ್ರೀಶಿಯಂ ಆಮೇಲೆ ಪ್ರೋಟೀನ್, 3 ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ 4th ಕೆಳಗಿನ ಪ್ರಶ್ನೆಗಳಿಗೆ 3, 4 ಆಗಲು ಉತ್ತರಿಸಿ. ಅಂದರೆ 3 ಪ್ರಶ್ನೆ ಮುಂದುವರ್ತದೆ. ಟೋಟಲಾಗಿ 3 ಮಾರ್ಕ್ಸು. 10ನೇದು ನೋಡಿ, ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ 2 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಗುಣಲಕ್ಷಣ ಕೇಳಿದರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ನೋಡ್ಕೊಳ್ಳಿ. ಪರಮಾಣುವಿನ ಪ್ರೋಟಾನ್ ಅಂತ ಬಂದಾಗ ಪ್ರೋಟಾನಲ್ಲಿ ಪರಮಾಣುವಿನಲ್ಲಿ ಬೀಜ ಕೇಂದ್ರದ ಕಂಡುಬರ್ತದೆ. ಧನ ಆವೇಶವುಳ್ಳಕನ ಪ್ರೋಟಾನ್ ರಾಶಿಯು ಎಲೆಕ್ಟ್ರಾನ್ ರಾಶಿಯ ಸರಿಸುಮಾರು 2000 ಪಟ್ಟು ಇರುತ್ತದೆ. ಇನ್ನು ಸಂಕೇತ P+, ಆವೇಶ +1 ಗೋಲ್ಡ್ಸ್ಟೀನ್. ನಂತರ ನ್ಯೂಟ್ರಾನ್ ಅಂತ ಬಂದಾಗ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡುಬರುತ್ತದೆ. ವಿದ್ಯುದಾವೇಶ ರಹಿತಕನ ನ್ಯೂಟ್ರಾನ್ ರಾಶಿಯು ಸರಿಸುಮಾರು ಪ್ರೋಟಾನ್ ರಾಶಿಯಷ್ಟು ಇರುತ್ತದೆ. ಸಂಕೇತ N, ಆವೇಶ 0, ಜೇಮ್ಸು ಜಾಡ್ವಿಕ್ಕು. ಎಲೆಕ್ಟ್ರಾನ್ ಅಂತ ಬಂದಾಗ ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ಇರುವ ಕಕ್ಷೆಗಳಲ್ಲಿ ಕಂಡುಬರುತ್ತದೆ. ಋಣ ಆವೇಶವುಳ್ಳಕನ ರಾಶಿ ನಗಣ್ಯ ಆಗಿರುತ್ತದೆ. ಸಂಕೇತ E-, ಆವೇಶ -1, ಜೆ ಥಾಮ್ಸನ್ ಆಗ್ತದೆ. ಥಾಮ್ಸನ್. ನಂತರ ಲಾಸ್ಟ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 4, 5 ವಾಕ್ಯದಲ್ಲಿ ಉತ್ತರಿಸಿ. ಇದು ಬಿಟ್ಟು 4ನೇ ಪ್ರಶ್ನೆ ಒಂದಿರ್ತದೆ. ಟೋಟಲಾಗಿ 4 ಮಾರ್ಕ್ಸು. ನೋಡೋಣ ಪ್ರಶ್ನೆ. ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಪಟ್ಟಿ ಮಾಡಿ. ಶಬ್ದದ ಅನ್ವಯಗಳನ್ನು ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟು. 4 ಮಾರ್ಕ್ಸಿಗೆ ನಿಮಗೆ ಈ ಒಂದು ಕ್ವಶನ್ ಬರ್ಬೋದು. ಓಕೆ, ಫಿಕ್ಸ್ ಬರುತ್ತೆ ನಾನು ಹೇಳೋಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟು. ಬರೀ ನಿಮಗೆ FF4 ಮಾತ್ರ ಹೇಳ್ತಾ ಇಲ್ಲ ನಾನು. ಅನಲಿಸಮ್ ಕೂಡ ಇಂಪಾರ್ಟೆಂಟು, ಅದಕ್ಕೂ ನೋಡ್ಕೊಳ್ಳಿ. ಸೊ ಓಕೆ, ನೋಡೋಣ. ಉತ್ತರ ನೋಡಿ. ಸ್ವಚ್ಛಗೊಳಿಸುವ ಸಾಧ್ಯವಾಗುವ ಯಂತ್ರ ಭಾಗಗಳನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗುವ ಯಂತ್ರ ಭಾಗಗಳನ್ನು ಸ್ವಚ್ಛಗೊಳಿಸಲು ಬಳಸ್ತಾರೆ ಶ್ರವಣಾತೀತ ಶಬ್ದದ ಅನ್ವಯಗಳನ್ನು. ಮತ್ತು ಲೋಹದ ಅಚ್ಚುಗಳಲ್ಲಿ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಇದನ್ನ ಬಳಸ್ತಾರೆ. ನಂತರ ವಿದ್ಯುತ್ ಉಲ್ಲೇಖನ ತಂತ್ರಜ್ಞಾನದಲ್ಲಿ. ನಂತರ ಶ್ರವಣಾತೀತ ಧ್ವನಿಲೇಖನ ತಂತ್ರಜ್ಞಾನದಲ್ಲಿ ಲಾಸ್ಟ್ ಒಂದು ಆನ್ಸರು ಯಾವುದು? ಕಿಡ್ನಿಯಲ್ಲಿನ ಕಲ್ಲನ್ನು ಪುಡಿ ಮಾಡಲು. ಇಂಪಾರ್ಟೆಂಟು. ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಪುಡಿ ಮಾಡಲು. ಇದು ಕೂಡ ಒಂದು ಅಂಕ ಬರಬಹುದು. ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಪುಡಿ ಮಾಡಲು ಯಾವ ಅನ್ವಯಗಳನ್ನು ಬಳಸ್ತಾರೆ ಅಂತ ಯಾವ್ದು ಬರ್ತದೆ? ಶ್ರವಣಾತೀತ ಶಬ್ದ ಅನ್ವಯ ಬರ್ತದೆ. ಈ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಇಷ್ಟು ಒಂದು ಕ್ವಶನ್ ಪೇಪರು. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. FF4 ಹಾಕಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ. ಅವು ಕೂಡ ಹೆಲ್ಪ್ ಆಗ್ತವೆ FF4 ಎಕ್ಸಾಮ್ಗೆ. ಸೊ ಖಂಡಿತ ಹೆಲ್ಪ್ ಆಗ್ತವೆ. ಯಾಕಂದರೆ ಪ್ಯಾಟರ್ನ್ ಸೇಮ್ ಇರ್ತದೆ, ಜೊತೆ ಕ್ವಶನ್ ಕೂಡ ರಿಪೀಟ್ ಆಗ್ತಾ ಇರ್ತವೆ. ರಿಪೀಟ್ ಆಗೋದಕ್ಕಿಂತ ಸ್ವಲ್ಪ ನಿಮಗೆ ಐಡಿಯಾ ಬರ್ತದೆ. FF4 ಎಕ್ಸಾಮು ಯಾವ ರೀತಿ ಇರ್ತದೆ, ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಐಡಿಯಾ ಬರ್ತದೆ. ಒಂದ್ಸಲ ನೋಡ್ಕೊಂಬಿಡಿ, ಹೆಲ್ಪ್ ಆಗ್ತವೆ. ಓಕೆ, ಸೊ ಫ್ರೆಂಡ್ಸ್ ತಪ್ಪದೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾವ ವಿಷಯಗಳು ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡೋದಿಲ್ಲ. ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.